ಹಲೋ, ನಮಸ್ಕಾರ ಗೆಳೆಯರೆ. ವೆಲ್ಕಮ್ ಟು ಮೈ ಚಾನಲ್ ಪ್ರೇಮ ಬಯಕೆ. ನೀವು ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೀವು ಈ ಕಥೆಯನ್ನು ಪೂರ್ಣವಾಗಿ ಓದಿ, ತುಂಬ ಚೆನ್ನಾಗಿದೆ. ಹಾಗೂ ಈ ಕಥೆಯನ್ನು ನೋಟ್ ಮಾಡಿಕೊಂಡು ಓದಿ. ಬೀರ್ಬಲನು ಯಾವಾಗಲೂ ಅಕ್ಬರ್ ಸಾಮ್ರಾಟ ಹೊಗಳುವುದನ್ನು ಕೇಳಿ ಬೇಸರಗೊಂಡಿದ್ದ. ಆತನ ಶತ್ರುಗಳು ಹೇಗಾದರೂ ಮಾಡಿ ಅವನನ್ನು ತುಂಬಿದ ಸಭೆಯಲ್ಲಿ ಅವಮಾನ ಮಾಡಬೇಕೆಂದು ನಿರ್ಧರಿಸಿದರು. ಅದಕ್ಕೆ ಅವರೆಲ್ಲ ಗುಂಪು ಕೂಡಿಕೊಂಡು ಅಕ್ಬರ್ ಸಾಮ್ರಾಟನ ಹತ್ತಿರ ಬಂದು ಅವನ ಮೇಲೆ ಬಹಳ ದೂರು ನೀಡಿದರು. ಅವರ ಮಾತನ್ನು ಕೇಳಿದ ಅಕ್ಬರ್ ಸಾಮ್ರಾಟ, ಮಾನ್ಯರೇ, ಬೀರ್ಬಲ್ ಮಹಾಚತುರ, ಬುದ್ಧಿವಂತ. ಅವನ ಕಾರ್ಯಗಳೆಲ್ಲ ಹಿತಕರ. ಆದರೆ ಅವನು ಹಲವು ಬಾರಿ ವ್ಯಂಗ್ಯವಾಗಿ ಮಾತನಾಡಿ ಮನಸ್ಸಿಗೆ ನೋವುಂಟು ಮಾಡುತ್ತಾನೆ. ಆದರೆ ಅವನು ಸ್ವತಃ ಹಾಸ್ಯ ಸ್ವಭಾವದವನಾಗಿರುವ ಕಾರಣ ಅವನ ವ್ಯಂಗ್ಯದ ಮಾತುಗಳಿಗೆ ಬೇಸರ ಮಾಡಿಕೊಳ್ಳಬೇಡಿರಿ. ಮಾತ್ರವಲ್ಲದೆ ಅವನು ದೊಡ್ಡ ಮೇಧಾವಿ, ವಿದ್ವಾಂಸನೂ ಹೌದು ಅಂದನು. ಅಕ್ಬರ್ ಸಾಮ್ರಾಟನ ಮಾತಿಗೆ ಅಬ್ದುಲ್ ಫೈಜಿಯ ಮಹಾಪ್ರಭು, ಬೀರ್ಬಲ್ ಮಾತ್ರ ಬುದ್ಧಿವಂತ, ಚತುರ, ವಿದ್ವಾನ್ ಅಲ್ಲ. ಅವನ ಚತುರತೆ, ಅರಿವು ನಮಗೂ ಇದೆ. ನಾವು ಅವನಿಗಿಂತ ಕಡಿಮೆಯೇನಿಲ್ಲ. ನೀವು ಅದನ್ನು ಪರೀಕ್ಷಿಸಬೇಕಾಗಿದೆ. ನಮಗೂ ಸಹ ಪ್ರಶ್ನೆ ಕೇಳಿ, ಯಾವುದೇ ಕೆಲಸ ಬೇಕಾದರೂ ಹೇಳಿ, ನಿಮ್ಮ ಮನಸ್ಸಿಗೆ ಹಿಡಿಸುವಂಥ ಉತ್ತರ ನೀಡುತ್ತೇವೆ, ಕೆಲಸ ಮಾಡುತ್ತೇವೆ ಅಂದನು. ಅವನ ಮಾತಿಗೆ ಉಳಿದ ಸಭಿಕರು ಸಹ ತಮ್ಮ ಒಪ್ಪಿಗೆ ಸೂಚಿಸಿದರು. ಆ ವೇಳೆಯಲ್ಲಿ ಬೀರ್ಬಲ್ ಸಭೆಯಲ್ಲಿರಲಿಲ್ಲ. ಎಲ್ಲರೂ ಕೂಡಿಕೊಂಡು ಅವನ ಮೇಲೆ ದೂರು ನೀಡಲು ಸೂಕ್ತ ಸಮಯವಾಗಿತ್ತು. ಅಕ್ಬರ್ ಸಾಮ್ರಾಟ ಇವರೆಲ್ಲರೂ ಬೀರ್ಬಲ್ ಮೇಲಿನ ಹೊಟ್ಟೆ ಕಿಚ್ಚಿನಿಂದ ಹೀಗೆ ಹೇಳಿದ್ದಾರೆಂದು ತಿಳಿಯಿತು. ಅವರಿಗೆ ತಾನೊಂದು ಕಾರ್ಯ ಮಾಡಲು ಹೇಳಿ ಇವರಿಗೆಲ್ಲ ಸರಿಯಾದ ಬುದ್ಧಿ ಕಲಿಸಬೇಕೆಂದು ನಿರ್ಧರಿಸಿ ತಮ್ಮ ಸೇವಕರಿಗೆ ಹೇಳಿ ಒಂದು ಚಿಕ್ಕದಾದ ಒಂದು ರೇಷ್ಮೆ ಶಾಲನ್ನು ತರಿಸಿ, ಮಾನ್ಯ ಚತುರ ಮತ್ತಿಂಗಳೇ, ನಾನು ಈಗ ಮಂಚದ ಮೇಲೆ ಮಲಗುವೆ. ನೀವು ಈ ಶಾಲನ್ನು ನನ್ನ ಪೂರ್ತಿ ಶರೀರವನ್ನು ಮುಚ್ಚುವಂತೆ ಹೊದಿಸಿರಿ ಎಂದು ಹೇಳಿದ. ಬಂದು ಮಂಚದ ಮೇಲೆ ಕೈಕಾಲುಗಳನ್ನು ನಿರಾಳವಾಗಿ ಬಾಚಿಕೊಂಡು ಮಲಗಿದನು. ಮೊದಲು ಅಬ್ದುಲ್ ಫೈಜಿಯ ಅಕ್ಬರನಿಗೆ ಶಾಲು ಹೊದಿಸಿದನು. ಆದರೆ ಅವನ ಕಾಲನ್ನು ಶಾಲು ಮುಚ್ಚಲಿಲ್ಲ. ನಂತರ ಪ್ರತಿಯೊಬ್ಬರೂ ಸಾಮ್ರಾಟನಿಗೆ ಶಾಲನ್ನು ಹೊದಿಸಿದರು. ಯಾರು ಹೊದಿಸಿದರೂ ಶರೀರದ ಮತ್ತೊಂದು ಭಾಗ ಶಾಲಿನ ಹೊರಗೆ ಉಳಿಯುತ್ತಿತ್ತು. ಎಲ್ಲರೂ ಪ್ರಯತ್ನಿಸಿ ಸೋತರು. ಆಗ ಅಕ್ಬರನು ನಗುತ್ತಾ ಮೇಲೆದ್ದು ಕುಳಿತುಕೊಂಡು, ಈ ಸಣ್ಣ ಕೆಲಸ ನಿಮ್ಮಿಂದ ಮಾಡಲು ಸಾಧ್ಯವಾಗಲಿಲ್ಲ. ಒಂದು ವೇಳೆ ಬೀರ್ಬಲ್ನಾಗಿದ್ದರೆ ಬಹು ಸುಲಭವಾಗಿ ಈ ಕೆಲಸ ಮಾಡುತ್ತಿದ್ದನು ಅಂದನು. ಅಷ್ಟರಲ್ಲಿ ಬೀರ್ಬಲನು ಬಂದನು. ಅವನನ್ನು ಕಂಡ ತಕ್ಷಣ ಅಕ್ಬರ್ ಸಾಮ್ರಾಟ, ಬೀರ್ಬಲ್, ಈಗ ನಿನಗೊಂದು ಸಣ್ಣ ಪರೀಕ್ಷೆ. ನನ್ನ ಹತ್ತಿರದ ಶಾಲನ್ನು
ನನಗೆ ಪೂರ್ಣವಾಗಿ ಮುಚ್ಚುವಂತೆ ಹೊದಿಸಬೇಕು ಎಂದು ಹೇಳಿ ಶಾಲನ್ನು ಅವನ ಕೈಗೆ ಕೊಟ್ಟು ಮಂಚದ ಮೇಲೆ ಮಲಗಿದನು. ಬೀರ್ಬಲ್ ನಗುತ್ತಾ ಶಾಲನ್ನು ಅವನ ಮೇಲೆ ಹೊದಿಸಿದನು. ಆದರೆ ಕೈಕಾಲುಗಳು ಮಾತ್ರ ಹೊರಗೆ ಕಾಣಿಸುತ್ತಿದ್ದವು. ಆಗ ಬೀರ್ಬಲ್ ಅವನ ಕೈಕಾಲುಗಳನ್ನು ಮಡಚಿ ಶಾಲಿನೊಳಗೆ ತೂರಿಸಿದನು. ಈಗ ಅಕ್ಬರನ ಪೂರ್ತಿ ಶರೀರ ಆ ಚಿಕ್ಕ ಶಾಲಿನಿಂದಲೇ ಮುಚ್ಚಿತು. ಆಗ ಅಕ್ಬರನು, ಬೀರ್ಬಲ್, ನೀನು ನನ್ನ ಕಾಲುಗಳನ್ನು ಬಲವಂತವಾಗಿ ಮಡಚಿ ನನಗೆ ಅವಮಾನ ಮಾಡಿದ್ದೀಯಾ, ಇದು ಸರಿ ಇಲ್ಲ ಅಂದಾಗ ಬೀರ್ಬಲನು, ಮಹಾಪ್ರಭು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕೆಂಬ ಗಾದೆ ಮಾತಿದೆ. ಆದ್ದರಿಂದ ನಿಮ್ಮ ಹಿತಕ್ಕಾಗಿಯೇ ನಾನು ಹಾಗೆ ಕೈ ಕಾಲುಗಳನ್ನು ಮಡಚಿದ್ದೇನೆ, ವಿನಃ ಅವಮಾನ ಮಾಡಬೇಕೆಂಬ ಉದ್ದೇಶದಿಂದಲ್ಲ ಅಂದನು. ಅಕ್ಬರ್ ನಗುತ್ತಾ ಮೇಲೆದ್ದು ಬೀರ್ಬಲ್ ಮೇಲೆ ದೂರು ಕೊಟ್ಟವರ ಮುಖಗಳನ್ನು ನೋಡಿದನು. ಅವರೆಲ್ಲರೂ ಅವಮಾನದಿಂದ ತಲೆ ತಗ್ಗಿಸಿ ಅಪರಾಧಿಗಳಂತೆ ಮೌನವಾಗಿ ನಿಂತುಕೊಂಡಿದ್ದರು. ಹಲೋ ಫ್ರೆಂಡ್ಸ್, ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಇಷ್ಟ ಆಗಿದೆ ಅಂತೇಳಿ, ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನನಗೂ ಹೀಗೆ ಹೆಚ್ಚಿನ ಕಥೆಗಳನ್ನು ಬರೆಯಲು ಇನ್ನೂ ಉತ್ಸುಕತೆ ತುಂಬ ಬೇಕಾಗುತ್ತದೆ. ಒಂದು ಬಾರಿ ಅಕ್ಬರ್ ಮತ್ತು ಬೀರ್ಬಲ್ ಅರಮನೆಯ ಉದ್ಯಾನವನದಲ್ಲಿ ಕುಳಿತು ವಿನೋದವಾಗಿ ಮಾತನಾಡುತ್ತಿದ್ದರು. ಇದ್ದಕ್ಕಿದ್ದಂತೆ ಅಕ್ಬರ್ ಬೀರ್ಬಲ್ನೊಂದಿಗೆ, ಬೀರ್ಬಲ್, ನನಗಿಂತಲೂ ದೊಡ್ಡವರು ಯಾರಿದ್ದಾರೆ ಎಂದು ಪ್ರಶ್ನಿಸಿದನು. ಅವನ ಮಾತನ್ನು ಕೇಳಿದ ಬೀರ್ಬಲ್ ಮನಸ್ಸಿನಲ್ಲಿಯೇ, ಚಕ್ರವರ್ತಿಗೆ ತಾವೇ ದೊಡ್ಡವರೆಂಬ ಅಹಂ ಬಂದಿದೆ. ಈತನ ದೊಡ್ಡತನವನ್ನು ತಾನು ಏನೆಂದು ತೋರಿಸಿಕೊಡಬೇಕೆಂದು ನಿರ್ಧರಿಸಿ, ಮಹಾಪ್ರಭು, ನಿಮಗಿಂತಲೂ ದೊಡ್ಡವರು, ಹೆಚ್ಚಿನವರು ಬಾಲಕರು ಎಂದನು. ಬೀರ್ಬಲ್ನ ಮಾತು ಕೇಳಿ ಅಕ್ಬರ್ಗೆ ಬಹಳಷ್ಟು ಕೋಪ ಬಂದಿತು. ಆದರೂ ಅವನು ಅದನ್ನು ತೋರ್ಪಡಿಸದೆ, ಸರಿ, ಬಾಲಕರು ನನಗಿಂತಲೂ ಹೆಚ್ಚಿನವರೆಂಬುದನ್ನು ರುಜು ಮಾಡಿ ತೋರಿಸಬಲ್ಲೆಯಾ ಎಂದು ಕೇಳಿದನು. ಖಂಡಿತ ಈ ಮಾತು ನಿರೂಪಿಸುತ್ತೇನೆ ಪ್ರಭು, ಅದಕ್ಕಾಗಿ ನನಗೆ ಕೆಲವು ದಿನಗಳ ಅವಕಾಶ ಬೇಕು ಎಂದು ಕೇಳಿದ ಬೀರ್ಬಲ್. ಸರಿ, ಹಾಗೇ ಆಗಲಿ ಎಂದು ಹೇಳಿದ. ಅಕ್ಬರ್ ಬೀರ್ಬಲನ್ನು ಅಲ್ಲಿಯೇ ಬಿಟ್ಟು ಅಂತಃಪುರಕ್ಕೆ ತೆರಳಿದನು. ಬೀರ್ಬಲ್ನು ತನ್ನ ಮನೆಗೆ ಹಿಂತಿರುಗಿ ಸ್ವಲ್ಪ ಹೊತ್ತು ಅದರ ಬಗ್ಗೆಯೇ ಆಲೋಚನೆ ಮಾಡಿದನು. ಕೊನೆಗೆ ಅವನಿಗೆ ಒಂದೇ ಯೋಚನೆ ಹೊಳೆಯಿತು. ಅದರಂತೆಯೇ ನಡೆದುಕೊಳ್ಳಬೇಕೆಂದು ತೀರ್ಮಾನಿಸಿ 3 ದಿನ ಮನೆಯಲ್ಲಿ ಹಾಯಾಗಿ ಕಳೆದನು. 4ನೇ ದಿನ ಬೀರ್ಬಲ್ 1 ವರ್ಷದ ಸುಂದರವಾದ ಒಂದು ಮಗುವನ್ನು ಕರೆದುಕೊಂಡು ಅರಮನೆ ಅಂತಃಪುರವನ್ನು ಪ್ರವೇಶಿಸಿದನು. ಆ ಸಮಯದಲ್ಲಿ ಅಕ್ಬರ್ ಚಕ್ರವರ್ತಿ ತನ್ನ ಪಟ್ಟದ ರಾಣಿಯೊಂದಿಗೆ ಮಾತನಾಡುತ್ತಾ ಕುಳಿತಿದ್ದನು. ಬೀರ್ಬಲನ ಜೊತೆಯಲ್ಲಿ ತಪ್ಪು ಹೆಜ್ಜೆಗಳನ್ನಿಡುತ್ತಾ ನಡೆದು ಬರುತ್ತಿದ್ದ ಸುಂದರವಾದ ಆಕರ್ಷಕವಾದ ಬಾಲಕನನ್ನು ಕಂಡು ತನ್ನ ಸ್ಥಾನ ಬಿಟ್ಟೆದ್ದು ಓಡಿ ಬಂದ ರಾಣಿ ಆ ಬಾಲಕನನ್ನು ಎತ್ತಿಕೊಂಡು ಮುದ್ದಿಸುತ್ತಾ, ಚಕ್ರವರ್ತಿಯ ಧನ್ಯವಾದಗಳು.